ಇದೇ ಏಪ್ರಿಲ್ನಲ್ಲಿ ಕೇರಳದಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಇದೆ. ಈ ಅಸೆಂಬ್ಲಿ ಎಲೆಕ್ಷನ್ ನಡೆಯಲಿದ್ದು ಕೇರಳ ಎಲೆಕ್ಷನ್ಗಾಗಿ ಅಮಿತ್ ಶಾ ರಣಕಹಳೆಯನ್ನು ಊದಿದ್ದಾರೆ. ಕಲ್ಪತರು ನಾಡಿನಲ್ಲಿ ಕಮಲ ಅರಳಿಸು ಶಾ ರಣತಂತ್ರವನ್ನು ಹೆಣೆದಿದ್ದಾರೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಕೇರಳದಲ್ಲಿ 20% ಮತವನ್ನು ಪಡೆದಿತ್ತು. ಮುಂದಿನ ಚುನಾವಣೆಯಲ್ಲಿ ಈ ಮತಗಳಿಕೆ 40%ಗೆ ಏರಿಕೆ ಆಗಲಿದೆ ಎಂದಿದ್ದಾರೆ ಚುನಾವಣಾ ಚಾಣಕ್ಯ. ಇತ್ತೀಚೆಗೆ ನಡೆದಂಥ ಕೇರಳ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ತಿರುವನಂತಪುರಂ ಮೇಯರ್ ಆಗಿ ಆಯ್ಕೆಯಾಗಿರೋದು ಬಿಜೆಪಿ ಪಾಲಿಗೆ ಹುಮ್ಮಸ್ಸು ನೀಡಿದೆ. ಕಲ್ಪತರು ನಾಡು ಕೇರಳ ನಾನಾ ಪ್ರವಾಸಿ ತಾಣಗಳಿಂದ ಹಿಡಿದು ಅನೇಕ ಧಾರ್ಮಿಕ ಕ್ಷೇತ್ರಗಳಿಗೆ ಹೆಸರುವಾಸಿ. ಈ ಕಡಲ ತಡಿಯ ರಾಜ್ಯ ಪ್ರವಾಸೋದ್ಯಮವನ್ನೇ ಹೆಚ್ಚಾಗಿ ನಂಬಿಕೊಂಡಿರುವಂಥ ಕೇರಳಕ್ಕೆ ಪ್ರತಿ ವರ್ಷ ಸಾವಿರಾರು ಪ್ರವಾಸಿಗರು ಭೇಟಿ ನೀಡ್ತಾರೆ. ಇಂತಹ ಕೇರಳದಲ್ಲಿ ಅದೊಂದು ಜ್ವರ ಜೋರಾಗ್ತಾ ಇದೆ. ಆ ಜ್ವರದ ಪರಿಣಾಮ ನಾನಾ ರೀತಿಯ ಬೆಳವಣಿಗೆಗಳು ಕೇರಳದಲ್ಲಿ ನಡೆಯುತ್ತಿವೆ. ನಾನಾ ರೀತಿಯ ಲೆಕ್ಕಾಚಾರಗಳು ಶುರುವಾಗಿದೆ. ಅಷ್ಟಕ್ಕೂ ಯಾವುದೇ ಜ್ವರ ಅಂದರೆ ಅದು ಚುನಾವಣೆಯ ಜ್ವರ. ಹೌದು, ಇದೇ ಬರೋ ಏಪ್ರಿಲ್ನಲ್ಲಿ ಕೇರಳದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಹಾಗಾಗಿ ರಾಜಕೀಯ ಚದುರಂಗದಾಟ ದೇವರ ನಾಡಲ್ಲಿ ಜೋರಾಗಿದೆ. ಈ ಬಾರಿ ಕೇರಳದ ಚುಕ್ಕಾಣಿ ಹಿಡಿಯೋದು ಯಾರು ಅನ್ನೋ ಕುತೂಹಲ ಹೆಚ್ಚಾಗಿದೆ. ಅಲ್ಲೇನಿದ್ರೂ ಕೂಡ ಕಮ್ಯುನಿಸ್ಟ್ ನೇತೃತ್ವದ LDF ಹಾಗೂ ಕಾಂಗ್ರೆಸ್ ನೇತೃತ್ವದ UDF ನಡುವೆ ನೇರ ಹಣಾಹಣಿ ಆಗುತ್ತೆ. ಕಳೆದ 2 ಅವಧಿಗೆ ಸತತವಾಗಿ ಆಯ್ಕೆಯಾಗಿರುವಂಥ LDF 3ನೇ ಬಾರಿ ಕೇರಳದ ಚುಕ್ಕಾಣಿ ಹಿಡಿಬೇಕು ಅಂತ ಪ್ರಯತ್ನಿಸಿದರೆ ಅತ್ತ ಕಾಂಗ್ರೆಸ್ ನೇತೃತ್ವದ UDF ಹೇಗಾದರೂ ಮಾಡಿ ಈ ಬಾರಿ ಕಮ್ಯುನಿಸ್ಟರ ಕೈಯಿಂದ ಅಧಿಕಾರ ಕಸಿಬೇಕು ಅಂತ ಪ್ರಯತ್ನಿಸ್ತಾ ಇದೆ. ಈ ಎರಡೂ ಮೈತ್ರಿಗಳ ನಡುವೆ ತಾನು ಈ ಬಾರಿ ದೇವರ ನಾಡಲ್ಲಿ ದೊಡ್ಡ ಸಾಧನೆ ಮಾಡಬೇಕು ಅಂತ ಹವಣಿಸ್ತಾ ಇರೋದು ಮಾತ್ರ ಕೇಸರಿ ಪಡೆ ಬಿಜೆಪಿ. ಏಪ್ರಿಲ್ನಲ್ಲಿ ನಡೆಯುವಂಥ ಅಸೆಂಬ್ಲಿ ಚುನಾವಣೆಗೆ ಕೇಸರಿ ಪಡೆ ಸಿದ್ಧವಾಗಿದೆ. ಸ್ವತಃ ಕೇಂದ್ರ ಸಚಿವ ಅಮಿತ್ ಶಾ ಕೇರಳ ಚುನಾವಣೆಗೆ ರಣಕಹಳೆಯನ್ನು ಊದಿದ್ದಾರೆ. ಈ ಬಾರಿ ದೇವರ ನಾಡಲ್ಲಿ ಕಮಲವನ್ನ ದೊಡ್ಡ ಪ್ರಮಾಣದಲ್ಲಿ ಅರಳಿಸುತ್ತೇವೆ ಅಂತ ಪಣ ತೊಟ್ಟಿದ್ದಾರೆ. ಹಾಗಾಗಿ ಕೇಸರಿ ಧ್ವಜ ಹಿಡಿದು ಕೇರಳ ಪ್ರವೇಶಿಸಿರುವಂಥ ಅಮಿತ್ ಶಾ ಅಲ್ಲಿನ ಕೆಂಪು ಕೋಟೆಯನ್ನ ಭೇದಿಸ್ತೀವಿ ಅಂತ ಅಬ್ಬರಿಸಿದ್ದಾರೆ. ಕೇರಳದ ರಾಜಧಾನಿ ತಿರುವನಂತಪುರಂನ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಶಾ ಹಲವಾರು ವಿಚಾರಗಳನ್ನ ಕಾರ್ಯಕರ್ತರ ಜೊತೆ ಹಂಚಿಕೊಂಡಿದ್ದಾರೆ. ಅಮಿತ್ ಶಾ ಕೇರಳ ರಾಜಧಾನಿ ತಿರುವನಂತಪುರಂನಲ್ಲಿ ಪಕ್ಷದ ಸ್ಥಳೀಯ ಸಂಸ್ಥೆ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ನಮಗೆ ಅಭಿವೃದ್ಧಿ ಹೊಂದಿದಂಥ ಕೇರಳ ಬೇಕು ಅನ್ನೋ ಘೋಷವಾಕ್ಯದೊಂದಿಗೆ ಬಿಜೆಪಿಯ ಮಿಷನ್ 2026ಕ್ಕೆ ಚಾಲನೆಯನ್ನು ನೀಡಿರುವಂಥ ಅಮಿತ್ ಶಾ ಪಕ್ಷದ ಕಾರ್ಯಕರ್ತರನ್ನ ಹುರಿದುಂಬಿಸುವ ಕೆಲಸ ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ ಬಿಜೆಪಿ ಮತಗಳಿಕೆಯನ್ನ ಹೆಚ್ಚು ಮಾಡಬೇಕು ಅನ್ನೋದು ಅಮಿತ್ ಶಾ ಲೆಕ್ಕಾಚಾರ. ಇದನ್ನೇ ಕಾರ್ಯಕರ್ತರಾಗೂ ಕೂಡ ತಿಳಿಸಿ ಕೆಲಸ ಮಾಡಿದ್ದಾರೆ ಅಮಿತ್ ಶಾ. ಬಿಜೆಪಿಯಿಂದ ಆಯ್ಕೆಯಾದ 2000ಕ್ಕೂ ಹೆಚ್ಚು ಸ್ಥಳೀಯ ಸಂಸ್ಥೆ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅಮಿತ್ ಶಾ ಕೇರಳದಲ್ಲಿ ಬಿಜೆಪಿ ದೊಡ್ಡ ಗುರಿಯನ್ನ ಹೊಂದಿದೆ ಅನ್ನೋದನ್ನ ಸ್ಪಷ್ಟಪಡಿಸಿದರು. ಬಿಜೆಪಿ ಕೇವಲ ಮತ ಪ್ರಮಾಣವನ್ನ ಹೆಚ್ಚಿಸೋಕೆ ಚುನಾವಣೆಗಳಲ್ಲಿ ಸ್ಪರ್ಧಿಸ್ತಾ ಇಲ್ಲ. ಕೇರಳದಲ್ಲಿ ಭವಿಷ್ಯದ ಮುಖ್ಯಮಂತ್ರಿ ಬಿಜೆಪಿಯವರಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಪಕ್ಷ ಕೆಲಸ ಮಾಡ್ತಾ ಇದೆ ಅಂದರು. ಅಮಿತ್ ಶಾ ಈ ಹೇಳಿಕೆ ಪಕ್ಷದ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹವನ್ನು ತುಂಬಿದೆ. ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಮತಗಳಿಕೆ ಪ್ರಮಾಣ ಹೆಚ್ಚುತ್ತಲೇ ಬಂದಿರೋದ್ರಿಂದ ಅಮಿತ್ ಶಾ ಈ ಬಗ್ಗೆ ಕೂಡ ಗಮನವನ್ನು ಸೆಳೆದರು. ಕೇರಳದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಮತಗಳಿಕೆ ಹೆಚ್ಚಾಗ್ತಾ ಬರ್ತಾ ಇದೆ. ಈ ಬಗ್ಗೆ ಮಾತನಾಡಿದ ಅಮಿತ್ ಶಾ 2014ರ ಲೋಕಸಭಾ ಚುನಾವಣೆಯಲ್ಲಿ ಕೇರಳದಲ್ಲಿ ಬಿಜೆಪಿ ಮತಗಳಿಕೆ ಪ್ರಮಾಣ 11%, ಆದರೆ 2019ರ ಚುನಾವಣೆಯಲ್ಲಿ ಬಿಜೆಪಿ ಮತಗಳಿಕೆ ಪ್ರಮಾಣ 16%ನಷ್ಟಾಗಿದೆ. ಜೊತೆಗೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತಗಳಿಕೆ ಪ್ರಮಾಣ 20%ಗೆ ಏರಿಕೆ ಆಗಿದೆ. ಕೇರಳ ಬಿಜೆಪಿ ಪಾಲಿಗೆ ಇದೊಂದು ಮೈಲಿಗಲ್ಲು. ಯಾವುದೇ ಪಕ್ಷ ಚುನಾವಣೆಯಲ್ಲಿ 20% ಮತವನ್ನು ಪಡೆದರೆ ಅದೊಂದು ಮಹತ್ವದ ಹೆಜ್ಜೆ. 20%ನಿಂದ 40% ಪಡೆಯೋದಕ್ಕೆ ಆ ಪಕ್ಷಕ್ಕೆ 5 ವರ್ಷ ಸಮಯ ಬೇಕಾಗಲ್ಲ. ನೇರವಾಗಿ ಆ ಪಕ್ಷದ ಮತಗಳಿಕೆ ಪ್ರಮಾಣ 20%ನಿಂದ 40%ಗೆ ಏರಿಕೆ ಆಗುತ್ತೆ. ಹಾಗಾಗಿ ಈಗ ಬಿಜೆಪಿ ಕೂಡ ಮುಂದಿನ ಚುನಾವಣೆಯಲ್ಲಿ 40% ಮತ ಪಡೆಯುತ್ತೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ರು ಅಮಿತ್ ಶಾ. ಜೊತೆಗೆ ಇತ್ತೀಚೆಗೆ ನಡೆದಂಥ ಸ್ಥಳೀಯ ಸಂಸ್ಥೆ ಚುನಾವಣೆಯ ವೇಳೆ ಬಿಜೆಪಿ ಹೊಸದೊಂದು ಪ್ರಯೋಗವನ್ನು ಮಾಡಿತ್ತು. ಎಲ್ಲ ಕಡೆ ಬಿಜೆಪಿ ಚಿಹ್ನೆಯ ಮೇಲೆಯೇ ನಮ್ಮ ಅಭ್ಯರ್ಥಿಗಳು ಸ್ಪರ್ಧಿಸಿದ್ರು. ಅದರ ಪರಿಣಾಮವನ್ನ ನೀವೇ ನೋಡುತ್ತಿದ್ದೀರಿ ಎಂದು ಅಮಿತ್ ಶಾ ಇತ್ತೀಚೆಗೆ ನಡೆದಂಥ ಕೇರಳ ಸ್ಥಳೀಯ ಸಂಸ್ಥೆ ಚುನಾವಣೆಯ ಫಲಿತಾಂಶದ ಬಗ್ಗೆ ಪ್ರಸ್ತಾಪಿಸಿದರು. ಇತ್ತೀಚೆಗೆ ನಡೆದಂಥ ಕೇರಳ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕೇರಳ ಬಿಜೆಪಿ ಅಭ್ಯರ್ಥಿ ತಿರುವನಂತಪುರಂ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಇದು ಸಹಜವಾಗಿ ಕೇಸರಿ ಪಕ್ಷದ ಕಾರ್ಯಕರ್ತರಿಗೆ ಬೂಸ್ಟರ್ ಡೋಸ್ನಂತೆ ಕೆಲಸ ಮಾಡಿದೆ. ಅಮಿತ್ ಶಾ ಈ ಗೆಲುವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಪ್ರಯತ್ನದ ಭಾಗವಾಗಿ ಕೇರಳ ಮಿಷನ್ 2026ಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದ್ದಾರೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಪ್ರದರ್ಶನ ಸಹಜವಾಗಿ ಕೇರಳ ಬಿಜೆಪಿ ಕಾರ್ಯಕರ್ತರ ಆತ್ಮವಿಶ್ವಾಸ ಹೆಚ್ಚಿಸಿದೆ. ಆದರೆ ಬಿಜೆಪಿ ಪಾಲಿಗೆ ಕೇರಳ ಇನ್ನೂ ಕೂಡ ಕಬ್ಬಿಣದ ಕಡಲೆಯೇ.
ಇಡೀ ದಕ್ಷಿಣ ಭಾರತದಲ್ಲೇ ಬಿಜೆಪಿ ಸದೃಢವಾಗಿರೋದು ಕರ್ನಾಟಕದಲ್ಲಿ ಮಾತ್ರ. ಕರ್ನಾಟಕವನ್ನು ಹೊರತುಪಡಿಸಿ ಬೇರೆ ದಕ್ಷಿಣ ರಾಜ್ಯಗಳಲ್ಲಿ ಬಿಜೆಪಿ ಈಗೀಗ ಬೇರು ಬಿಡ್ತಾ ಇದೆ ಅಷ್ಟೇ. ಹೀಗಾಗಿ ಕರ್ನಾಟಕವನ್ನ ಬಿಜೆಪಿ ಪಾಲಿನ ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತಾನೆ ಕರೀತಾರೆ. ಕರ್ನಾಟಕವನ್ನು ಹೊರತುಪಡಿಸಿ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಬೇರು ಬಿಡೋಕೆ ಶತಪ್ರಯತ್ನ ಪಡ್ತಾ ಇದೆ. ಆದರೂ ಕೂಡ ಕರ್ನಾಟಕವನ್ನು ಹೊರತುಪಡಿಸಿ ದಕ್ಷಿಣದ ಬೇರೆ ರಾಜ್ಯಗಳಲ್ಲಿ ಕಮಲ ಹೆಚ್ಚಾಗಿ ಅರಳುವಲ್ಲಿ ಸಫಲವಾಗಿಲ್ಲ. ಪಕ್ಕದ ಆಂಧ್ರದಲ್ಲಿ ಮಾತ್ರ ಮೈತ್ರಿ ಪಕ್ಷಗಳಾದ ಟಿಡಿಪಿ, ಜನಸೇನಾ ಪಕ್ಷದ ಜೊತೆಗೆ ಅಧಿಕಾರದಲ್ಲಿದೆ. ಇನ್ನು ತೆಲಂಗಾಣದಲ್ಲಿ ಕೂಡ ಬಿಜೆಪಿ ಈಗೀಗ ಬೇರನ್ನು ಬಿಡ್ತಾ ಇದೆ. ಅತ್ತ ತಮಿಳುನಾಡಿನಲ್ಲಿ ಬಿಜೆಪಿ ಹೆಚ್ಚಿನ ಸ್ಥಾನ ಗೆಲ್ಲೋಕೆ ಶತಪ್ರಯತ್ನವನ್ನು ಪಡ್ತಾ ಇದೆ, ಆದರೆ ಅದು ಸಾಧ್ಯವಾಗ್ತಾ ಇಲ್ಲ. ಅದೇ ರೀತಿ ಕೇರಳ ಕೂಡ ಬಿಜೆಪಿ ಪಾಲಿಗೆ ಕಬ್ಬಿಣದ ಕಡಲೆಯಾಗಿ ಕಾಡ್ತಾ ಇದೆ. ಎಷ್ಟೇ ಶತಪ್ರಯತ್ನ ಪಟ್ಟರೂ ಕೂಡ ಕೇರಳದಲ್ಲಿ ಬಿಜೆಪಿ ಖಾತೆಯನ್ನ ಹೆಚ್ಚು ಮಾಡ್ಕೊಳ್ಳೋಕೆ ಸಾಧ್ಯವಾಗ್ತಾ ಇಲ್ಲ. ಕೇರಳದಲ್ಲಿ ಬಿಜೆಪಿ ಕೇವಲ ಒಬ್ಬ ಸಂಸದರನ್ನ ಹೊಂದಿದೆ. ಆದರೆ ಸತತ ಹೋರಾಟದ ಬಳಿಕವೂ ಕೂಡ ಅಲ್ಲಿನ ವಿಧಾನಸಭೆಯಲ್ಲಿ ಇದುವರೆಗೂ ಜಯಗಳಿಸೋಕೆ ಸಾಧ್ಯವಾಗಿಲ್ಲ. ಅಲ್ಲೇನಿದ್ರೂ ಕೂಡ ಕಮ್ಯುನಿಸ್ಟ್ ನೇತೃತ್ವದ LDF ಹಾಗೂ ಕಾಂಗ್ರೆಸ್ ನೇತೃತ್ವದ UDF ನಡುವೆ ನೇರ ಹಣಾಹಣಿ. ಸಾಮಾನ್ಯವಾಗಿ ಕೇರಳದಲ್ಲಿ ಪ್ರತಿ ಚುನಾವಣೆಗೂ ಅಧಿಕಾರ ಬದಲಾಗುತ್ತೆ. ಒಂದು ಬಾರಿಯಲ್ಲಿ LDF ಅಧಿಕಾರ ಹಿಡಿದರೆ ಇನ್ನೊಂದು ಬಾರಿ UDF ಅಧಿಕಾರಕ್ಕೆ ಇರುತ್ತೆ. ಆದರೆ ಇದೇ ಮೊದಲ ಬಾರಿಗೆ 2016 ಮತ್ತು 2021 ಚುನಾವಣೆಯಲ್ಲಿ ಜಯಗಳಿಸಿರೋ LDF ಸತತ 2 ಅವಧಿಗೆ ಅಧಿಕಾರದಲ್ಲಿದೆ. ಪಿಣರಾಯಿ ವಿಜಯನ್ ಅಲ್ಲಿನ ಮುಖ್ಯಮಂತ್ರಿಯಾಗಿದ್ದಾರೆ. ಇಂತಹ ಕೇರಳದಲ್ಲಿ ಜಯಗಳಿಸೋದು ಬಿಜೆಪಿ ಪಾಲಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಬಹುತೇಕ ಭಾರತದ ಎಲ್ಲೆಡೆ ಅಧಿಕಾರ ಹಿಡಿದ್ರೂ ಕೂಡ ಕೇರಳದಲ್ಲಿ ಅಧಿಕಾರ ಹಿಡಿಯೋದು ಹಾಗಿರಲಿ, ಅಲ್ಲಿ ಒಬ್ಬ ಶಾಸಕನನ್ನ ಹೊಂದೋದಕ್ಕೂ ಕೂಡ ಬಿಜೆಪಿಗೆ ಸಾಧ್ಯವಾಗಿಲ್ಲ. ಕಾರಣ ಅಲ್ಲಿ ಕಮ್ಯುನಿಸ್ಟ್ ಪಕ್ಷದ ಹಿಡಿತ ಜೋರಾಗಿದೆ. ಜೊತೆಗೆ ಕಾಂಗ್ರೆಸ್ ನೇತೃತ್ವದ UDF ಕೂಡ ಅಲ್ಲಿ ಹೆಚ್ಚು ಪ್ರಬಲವಾಗಿದೆ. ಇನ್ನು ಅಲ್ಪಸಂಖ್ಯಾತರ ಸಂಖ್ಯೆಯೇ ಕೇರಳದಲ್ಲಿ ಸರಿಸುಮಾರು 50%ನಷ್ಟಿದೆ. ಈ ಮತಗಳು ಬಹುತೇಕ ಬಿಜೆಪಿ ವಿರುದ್ಧವಾಗಿ ಚುನಾವಣೆಯಾಗುತ್ತೆ. ಹಾಗಾಗಿ ಬೇರೆ ರಾಜ್ಯಗಳ ರೀತಿ ಕೇರಳದಲ್ಲಿ ಸುಲಭವಾಗಿ ರಣತಂತ್ರ ಹೆಣೆಯೋದು ಬಿಜೆಪಿಗೆ ಕಷ್ಟ. ಇನ್ನು ಅಮಿತ್ ಶಾ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 20% ಮತ ಪಡೆದಿರುವಂತಹ ಬಿಜೆಪಿ ಈ ಚುನಾವಣೆಯಲ್ಲಿ 40% ಮತ ಪಡೆಯುತ್ತೆ ಅಂದಿದ್ದಾರೆ. ಆದರೆ ಯಾವ ಆಧಾರದಲ್ಲಿ ಅಮಿತ್ ಶಾ ಈ ಹೇಳಿಕೆ ನೀಡಿದ್ದಾರೋ ಗೊತ್ತಿಲ್ಲ. ಕಾರಣ ಒಂದು ಚುನಾವಣೆಯಲ್ಲಿ ಯಾವುದೇ ಪಕ್ಷದ ಮತಗಳಿಕೆ ಏಕಾಏಕಿ 20% ಹೆಚ್ಚಾದಂಥ ಉದಾಹರಣೆಗಳೇ ಭಾರತದಲ್ಲಿಲ್ಲ. ಹಾಗಾಗಿ ಕೇರಳ ವಶಕ್ಕಾಗಿ ಬಿಜೆಪಿ ಹಾಗೂ ಅಮಿತ್ ಶಾ ಯಾವ ರೀತಿ ರಣತಂತ್ರವನ್ನು ಹೆಣಿತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕೇರಳ ಚುನಾವಣೆಗಾಗಿ ರಣಕಹಳೆ ಊದಿರೋ ಅಮಿತ್ ಶಾ ಈ ಚುನಾವಣೆಯಲ್ಲಿ ಬಿಜೆಪಿ 40% ಮತ ಪಡೆಯುತ್ತೆ ಅಂದಿದ್ದಾರೆ. ನಿಜಕ್ಕೂ ಈ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 40% ಮತ ಪಡೆಯುತ್ತಾ, ದೇವರ ನಾಡಲ್ಲಿ ಕಮಲ ಕಮಾಲ್ ಮಾಡುತ್ತಾ ಅನ್ನೋ ಪ್ರಶ್ನೆಗಳಿಗೆ ಇನ್ನೇನು ಕೆಲವೇ ತಿಂಗಳಲ್ಲಿ ಉತ್ತರ ಸಿಗಲಿದೆ.